ನನಗೆ ನನ್ನ ಗುರುಗಳು ಪ್ರಭುಶಂಕರ್ ನೆನಪಾಗ್ತಿದ್ದಾರೆ. ನಾನೊಂದ್ಸಲ ಅವ್ರನ್ನ ಕೇಳಿದೆ, ಅಲ್ಲ ಸರ್, ಇಷ್ಟು ದೊಡ್ಡ ವಿದ್ವಾಂಸರು ನೀವು, ಇಷ್ಟು ದೊಡ್ಡದಾಗಿ ಬರೆದಿದ್ದೀರಿ, ಜಗತ್ತೆಲ್ಲ ಓಡಾಡಿದ್ದೀರಿ, ಇಷ್ಟು ಭಾಷಣಗಳನ್ನು ಮಾಡಿದ್ದೀರಿ, ನಿಮ್ಮನ್ನು ಒಂದು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡಲಿಲ್ಲ, ಅಥವಾ ಯಾವುದೋ ಒಂದು ದೊಡ್ಡ ಸ್ಥಾನ ಕೊಡಲಿಲ್ಲ, ದೊಡ್ಡ ಪ್ರಶಸ್ತಿ ಸಿಗಲಿಲ್ಲ, ಯಾವಾಗಲಾದ್ರೂ ಒಂದ್ಸಲ ಬೇಜಾರಾಯ್ತಾ? ಏನಪ್ಪ ಇಷ್ಟೆಲ್ಲ ಮಾಡಿದ್ರು ಈ ಸರ್ಕಾರ ನನ್ನ ಗುರುತಿಸ್ಲಿಲ್ಲ ಅಂತ ಏನಾದ್ರು ಅನ್ನಿಸ್ತಾ ಅಂತ. ಅದಕ್ಕೆ ಅವ್ರು ನನಗೆ ಹೇಳಿದ್ರು, ಕೃಷ್ಣೇಗೌಡ್ರೆ, ನಾನು ಹೇಳಿದ್ರೆ ನೀವು ನಂಬ್ತೀರಿ, ಕುವೆಂಪು ಅವರು ಕೈ ಚಾಚಿದ್ರೆ ತಾಕುವಷ್ಟು ಹತ್ತಿರದಲ್ಲಿ ಕೂತ್ಕೋತಾ ಇದ್ದೆ ನಾನು. 50 ವರ್ಷ ಅವರ ಸಮೀಪದಲ್ಲಿ ಬೆಳೆದೆ. ಅಂತರಂಗ ಬಹಿರಂಗಗಳು ಬೇರೆ ಇಲ್ಲದೆ ಇದ್ದಂತ ಏಕೈಕ ವ್ಯಕ್ತಿ ನಾನು ನೋಡಿರೋದು. ಅವರು ವೇದಿಕೆ ಮೇಲೆ ಏನು ಹೇಳ್ತಿದ್ರು, ಮನೆಯಲ್ಲೂ ಅದನ್ನೇ ಹೇಳ್ತಿದ್ರು. ಅಂಥವರ ಜೊತೆ ನಾನು 50 ವರ್ಷ ಬದುಕಿದ್ದೇನೆ. ರಾಮಕೃಷ್ಣ ಆಶ್ರಮದ ದೊಡ್ಡ ಸಾಧಕರಿಂದ ಹಿಡಿದು ಇವತ್ತಿನ ಒಟುವಿನ ತನಕ ಎಲ್ಲರ ಜೊತೆ ಬದುಕಿದ್ದೇನೆ. ಈ ಸೌಭಾಗ್ಯಕ್ಕಿಂತ ಒಂದು ವೈಸ್ ಚಾನ್ಸಲರ್ಗಿರಿ, ಯಾವುದೋ ಅಧ್ಯಕ್ಷಗಿರಿ, ಇದು ಎಲ್ಲವೂ ದೊಡ್ಡದು ಅಂತ ಅನಿಸ್ತಾ ಇಲ್ಲ ನನಗೆ. ಅದಕ್ಕಿಂತ ನಿಮಗೊಂದು ವಿಶೇಷ ಹೇಳ, ಬಹಳ ದೊಡ್ಡವರನ್ನ ತಮಾಷೆ ಮಾಡುವ, ಗೇಲಿ ಮಾಡುವ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ರು, ಕುವೆಂಪು ಅವರನ್ನು ಸೇರಿ. ಗುರು ರಾಮಸ್ವಾಮಿ ಅಯ್ಯಂಗಾರನ್ನ, ಏನ್ ಮೂರ್ತಿರಾಯರನ್ನ, ಪೂತಿ ನರಸಿಂಹಾಚಾರ್ಯರನ್ನ ಬಾಯಿಗೆ ಬಂದ ಹಾಗೆ ಲೇವಡಿ ಮಾಡ್ತಾ ಇದ್ದೆ. ಹೊಟ್ಟೆ ತುಂಬ ನಗ್ತಾ ಇದ್ರು. ಸರ್, ಅವ್ರನ್ನೆಲ್ಲ ಲೇವಡಿ ಮಾಡ್ತಿದ್ರ ನೀವು ಅಂದೆ. ಅವ್ರು ಹೇಳಿದ್ರು, ಕುವೆಂಪು ಅವರ ವಿಷಯದಲ್ಲಿ ನನ್ನಷ್ಟು ಕ್ರೂರವಾದ ಹಾಸ್ಯ ಮಾಡಿರೋರು ಯಾರೂ ಇಲ್ಲ. ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾನು ಹೇಳಿದೆ, ಅದನ್ನ ಬಹಿರಂಗವಾಗಿ ಜಾಸ್ತಿ ಹೇಳ್ತಿರ್ಲಿಲ್ಲ, ನನ್ನ ಜೊತೆ ಹೇಳಿದ್ರು, ಇಲ್ಲಿ ಹೇಳ್ಬಿಡ್ತೀನಿ. ನಾನು ಹೇಳಿದೆ, ನಮ್ಮ ಗುರುಗಳು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಈ ಪ್ರಶಸ್ತಿ ಸರ್ವಭಾಷಾಮಯಿಯಾದ ಸರಸ್ವತಿಗೆ ಸಲ್ಲಬೇಕು ಅಂತ ಹೇಳಿ ಅವರು ಕೊಟ್ಟ ಪ್ರಮಾಣ ಪತ್ರವನ್ನ, ಅವರು ಕೊಟ್ಟ ಕರಂಡವನ್ನ, ಅದೆಲ್ಲವನ್ನೂ ತಗೊಂಡು ಹೋಗಿ ಸರಸ್ವತಿಯ ಮುಂದೆ ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ್ರು. ದುಡ್ಡು ಮಾತ್ರ ಬ್ಯಾಂಕ್ ಹಾಕೊಂಡ್ರು. ಕುವೆಂಪು ಅದನ್ನು ಕೇಳಿ ಹೊಟ್ಟೆ ಹಿಡ್ಕೊಂಡು ಹೋಗೋರು. ಯಾರಾದ್ರೂ ಅವ್ರ ನೆಂಟರಿಷ್ಟರು ಮನೆಗೆ ಬಂದಾಗ, ಪ್ರಭುಶಂಕರ್ ಬನ್ನಿ, ಆ ಜ್ಞಾನಪೀಠದ ಹೇಳಿ ಇವ್ರಿಗೆಲ್ಲ ಅಂದ್ರು. ಈ ಸೌಭಾಗ್ಯಕ್ಕಿಂತ ಒಂದು ವೈಸ್ ಚಾನ್ಸಲರ್ ಪದವಿ ಏನ್ರಿ? ಕೃಷ್ಣೇಗೌಡ್ರೆ, ಜೀವನವಿಡೀ ಆನಂದವಾಗಿ ಬದುಕಿದ್ದೀನಿ, ಸಂತೋಷವಾಗಿ ಬದುಕಿದ್ದೀನಿ. ಈ ಇಡೀ ಜಗತ್ತಿನಲ್ಲಿ 100 ಜನ ಮಾತ್ರ ಸುಖವಾಗಿದ್ದಾರೆ ಅಂದ್ರೆ ಆ 100 ಜನದಲ್ಲಿ ನಾನೊಬ್ಬ. ಇಲ್ಲ 3 ಜನ ಸುಖವಾಗಿದ್ದಾರೆ ಅಂದ್ರೆ 3 ಜನದಲ್ಲಿ ನಾನೊಬ್ಬ. ಇಲ್ಲ ಕಣಯ್ಯ, ಒಬ್ಬನೇ ಸುಖವಾಗಿರೋದು ಅಂದ್ರೆ ಆ ಒಬ್ಬ ನಾನೇ. ಅಷ್ಟು ಸುಖವಾಗಿ ಬದುಕಿದ್ದೀನಿ. ಯಾಕೆ ಗೊತ್ತಾ? ನನ್ನ ಹತ್ರ ಯಾವಾಗ್ಲೂ ದುಡ್ಡೇ ಇರ್ತಾ ಇರಲಿಲ್ಲ. ಅಪರೂಪದ ಮಾತಲ್ವಾ ಇದು? ಅಪರೂಪದ ಮಾತಲ್ವಾ? ನಾನು ರೋಮಾಂಚಿತನಾಗ್ಬಿಟ್ಟೆ. ಅರೆ, ನಮ್ಮ ಅಪ್ಪ ಅಮ್ಮ ಆಸ್ತಿ ಇಟ್ಟಿದ್ರು, ದುಡ್ಡು ಇಟ್ಟಿದ್ರು, ಸಂತೋಷವಾಗಿದ್ದೀನಿ ಅನ್ನೋ ಜನ ಕೇಳಿದೀವಿ, ದುಡ್ಡೇ ಇರ್ತಾ ಇರಲಿಲ್ಲ. ನಾನು ಕೇಳಿದೆ, ಅಲ್ಲ ಸರ್, ದುಡ್ಡು ಇಲ್ಲದೆ ಇದ್ರೆ ಸಂಸಾರಿಗಳಿಗೆ ಕಷ್ಟ ಅಲ್ವಾ ಸರ್? ಯಾಕೆ ಕಷ್ಟ ಅಂದ್ರು. ಅಲ್ಲ, ಇದಕ್ಕಿದ್ದಂಗೆ ದುಡ್ಡು ಬೇಕಾಗುತ್ತೆ, ಏನ್ ಮಾಡ್ತೀರಿ ಅಂದ್ರು. ಸಾಲ ಅಂದ್ರು. ಸಾಲ ಯಾರು ಕೊಡ್ತಾರೆ ಸರ್? ಸಾಮಾನ್ಯರು ಕೊಡೋದಿಲ್ಲ, ನನ್ನಂಥ ಪ್ರತಿಭಾವಂತನಿಗೆ ಕೊಡ್ತಾರೆ. ನಾನು ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಕೂತ್ಕೊಂಡ್ರೆ ನನ್ನ ಮುಖಭಾವ ಹೇಗಿರ್ತಾ ಇತ್ತು ಅಂದ್ರೆ, ನನ್ನನ್ನು ನೋಡಿದ ಕೂಡಲೇ ಜಗತ್ತಿನ ಅತ್ಯಂತ ಪ್ರಾಮಾಣಿಕ ಈತನೇ ಅನ್ನುವ ಹಾಗೆ ಮುಖಭಾವ ಮಾಡ್ಕೊಂಡು ಕೂತ್ಕೊತಾ ಇದ್ದೆ ನಾನು. ಅವರು ಕೊಟ್ಟ ಸಾಲವನ್ನು ಪ್ರತಿ ತಿಂಗಳು ವಾಪಸ್ ಕೊಡ್ತಾ ಇದ್ದೆ. ಪ್ರಾಮಾಣಿಕತೆ ಪ್ರಶ್ನೆ ಅಲ್ಲ ಅದು, ಮತ್ತೆ ಸಾಲ ಕೊಡಬೇಕು ಅನ್ನುವ ಹಾಗೆ. ಹಾಗೆ ಬದುಕಿದವನು ನಾನು. ಯಾರನ್ನೂ ಬಿಡ್ಲಿಲ್ಲ, ತಮಾಷೆ ಮಾಡ್ತಾ ಇದ್ದೆ. ಅವರು ಮಂದಹಾಸ ಮೀಮಾಂಸೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅಲ್ಲಿ ತನ್ನನ್ನು ತಾನು ತಮಾಷೆ ಮಾಡ್ಕೊತಾರೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ನಿಮಗೆ ಪ್ರಭುಶಂಕರ್ ಅವ್ರನ್ನ ಬಹಳ ಜನ ನೋಡಿರ್ತೀರಿ, ಕಪ್ಪಿಗೆ ಕುಳ್ಳಕ್ಕಿದಾರಲ್ಲ ಅವರು. ಅಲ್ಲೊಂದು ಪ್ರಸಂಗ ಬರೀತಾರೆ. ನಾನು ಬರೆದ ಒಂದು ಲೇಖನವನ್ನು ಓದಿ ಆ ಹುಡುಗಿ, ಯೌವನೆ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ನನ್ನ ವಯಸ್ಸಿನವರಿಗೆ ಅಷ್ಟು ಹೇಳಿದ್ರೆ ಸಾಕು, ನಾವು ಕಮಲದ ಹಾಗೆ ಕೆಂಪಾಗಿ ಬಿಡಬೇಕಿತ್ತು. ಆದರೆ
ಕೆಲವು ತಾಂತ್ರಿಕ ಕಾರಣಗಳಿಂದ ನಾನು ಕೆಂಪಾಗಲು ಸಾಧ್ಯವಾಗಲಿಲ್ಲ. ಅದು ಪ್ರಭುಶಂಕರ್ ಬರವಣಿಗೆ ಶೈಲಿಯಲ್ಲ. ಕುವೆಂಪು ಅವರು ವೈಸ್ ಚಾನ್ಸಲರ್ ಆಗಿದ್ದಾಗ ಅವ್ರನ್ನ ಯಾರ್ಯಾರೋ ಭೇಟಿಯಾಗಕ್ಕೆ ಬರೋರಂತೆ. ಕೆಲವು ಸಲ ಯಾರೋ ಹುಲು ಮಾನವರು ಅಂದ್ರೆ ಕುವೆಂಪು ಬೇಡ 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 ಬೇಡ, ಸುಮ್ಮನೆ ಸಮಯ ವ್ಯರ್ಥ, ಬೇಡ 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 ಅನ್ನೋರಂತೆ. ಆವಾಗ ಪ್ರಭುಶಂಕರ್ ಅವರು, ನೋಡಿ ನೀವೀಗ ವೈಸ್ ಚಾನ್ಸಲರು, ಯಾರನ್ನು ಬೇಕಾದರೂ ಭೇಟಿ ಆಗಬೇಕು ಅಂದ್ರೆ. ಒಂದ್ಸಲ ಬಹಳ ದೊಡ್ಡ ಪದವಿಯಲ್ಲಿದ್ದಂಥ ಒಬ್ಬ ಮಹಿಳೆ ಕುವೆಂಪು ಅವ್ರನ್ನ ಭೇಟಿಯಾಗಕ್ಕೆ ಬಂದರು. ಅವ್ರನ್ನ ಭೇಟಿಯಾಗೋದಕ್ಕೆ ಹೋದಾಗ ಪ್ರಭುಶಂಕರ್ ಅವರು ಅಲ್ಲೇ ಇದ್ರು. ಅವರು, ನೀವು ಸ್ವಲ್ಪ ತಿಳಿಸ್ಬಿಡಿ, ಇಲ್ಲದೇ ಇದ್ರೆ ಅವರು ನಮ್ಮನ್ನು ಭೇಟಿಯಾಗಕ್ಕೆ ಒಪ್ಪಲ್ಲ. ನೋಡಿ ಇಂಥವ್ರು ಬಂದಿದ್ದಾರೆ, ನೀವು ಅವರನ್ನು ಭೇಟಿ ಆಗಬೇಕು ಅಂದರು. ಅದಕ್ಕೆ ಕುವೆಂಪು, ಬೇಡ ಬೇಡ ಬೇಡ, ನನಗೆ ಅವ್ರ ಬಗ್ಗೆ ಗೊತ್ತು, ಸಮಯ ವ್ಯರ್ಥ, ಬೇಡ. ಇಲ್ಲ ಇಲ್ಲ ಇಲ್ಲ, ಇದು ಸಾರ್ವಜನಿಕ ಪೀಠ, ಇದು ಭೇಟಿ ಆಗಬೇಕು ನೀವು. ಸರಿ, ಅವ್ರು ಭೇಟಿ ಆದರು. ಆ ಮಹಿಳೆ ಹೋದ್ರು. ಸುಮಾರು 3/4 ಗಂಟೆ ಮಾತಾಡ್ತಾ ಕೂತಿದ್ರು. ಆಮೇಲೆ ಪ್ರಭುಶಂಕರ್ ಹೋಗಿ, ಅವ್ರು ಹೋದ್ಮೇಲೆ, ನೀವೇ ಅಲ್ವೇ ಸಮಯ ವ್ಯರ್ಥ ಅಂದವರು, 3/4 ಗಂಟೆ ಮಾತಾಡ್ತಾ ಕೂತಿದ್ರಿ. ನಾವೆಲ್ಲ ಮಾತಾಡ್ತಾ ಕೂತಿದ್ವಿ, ಅವ್ರು ಮಾತಾಡ್ತಿದ್ರು, ನಾನು ಕೇಳ್ತಿದ್ದೆ. ಅಲ್ಲ, 3/4 ಗಂಟೆ ಏನ್ ಮಾತಾಡಿದ್ರಿ ಅಂದ್ರಂತೆ. ಅವ್ರು ಹೇಳಿದ್ದನ್ನೆಲ್ಲ ನಾನು ಎರಡು ಶಬ್ದಗಳಲ್ಲಿ ಹೇಳ್ಬೋದು. 2 ಶಬ್ದಗಳಲ್ಲಿ 3/4 ಗಂಟೆ ಮಾತಾಡಿದ್ದೆಲ್ಲ 2 ಶಬ್ದಗಳಲ್ಲಿ ಹೇಳ್ಬೋದು. ಏನದು ಅಂದ್ರಂತೆ, ಆತ್ಮ ಪ್ರಶಂಸೆ ಪರನಿಂದೆ ಅಷ್ಟೇ. ಆತ್ಮ ಪ್ರಶಂಸೆ ಪರನಿಂದೆ ಅಷ್ಟೇ. ಎಷ್ಟು ಪ್ರಸಂಗಗಳಿವೆ ಅವರಲ್ಲಿ ಥರದು ಅಂದ್ರೆ. ಏನ್ ಮೂರ್ತಿರಾಯರನ್ನ ಅವ್ರು ಬಹಳ ತಮಾಷೆ ಮಾಡೋರು. ಮೂರ್ತಿರಾಯರಿಗೆ ಒಂದ್ಸಲ ನಾನು ಇದ್ದೆ. ಅವಾಗ 97 ವರ್ಷ ಮೂರ್ತಿರಾಯರಿಗೆ. ಮನುಷ್ಯನಿಗೆ ಎಷ್ಟು ದುರಾಸೆ ಅಂದ್ರೆ ಇನ್ನೂ ಬದುಕಬೇಕು ಅನ್ಕೊಂಡಿದ್ದಾರೆ. ಬಹಳ ಕ್ರೂರವಾಗಿ ಹಾಸ್ಯ ಮಾಡೋರು ಅಂತಾರ. ಈ ವಯಸ್ಸಿನಲ್ಲಿ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ ಇವರು. ಮೂರ್ತಿರಾಯರ ತಕ್ಷಣ, ಈ ಪ್ರಭುಶಂಕರ್ ಮಾತು ಕೇಳಬೇಡಿ, ಸುಮ್ಮನೆ ಸುಳ್ಳು ಹೇಳ್ತಾರೆ. ಈ ವಯಸ್ಸಿನಲ್ಲಿ 6 ಕಿಲೋಮೀಟರ್ ಹೋಗಕ್ಕಾಗತ್ತಾ? 3 ಕಿಲೋಮೀಟರ್ ಹೋಗೋದು, ನಾನು ವಾಪಸ್ ಬಂದ್ಬಿಡ್ತೀನಿ ಅಷ್ಟೇ. ಅದಕ್ಕಿಂತ ಕ್ರೂರವಾದ ಹಾಸ್ಯ ಅಂದ್ರೆ 98ನೇ ಬರ್ತ್ಡೇ ಅವ್ರದ್ದು ಒಂದು ಸಣ್ಣ ಸಮಾರಂಭ. ಅದರಲ್ಲಿ ಪ್ರಭುಶಂಕರ್ ಹೇಳಿದ್ದು, ಅವ್ರದ್ದು ಅಭಿನಂದನ ಭಾಷಣ. ಅವ್ರು ಹೇಳಿದ್ರು, ನಮ್ಮ ಮೂರ್ತಿರಾಯರು 98 ವರ್ಷ ಬದುಕಿದ್ದಾರೆ. ಅದಕ್ಕಿಂತ ಸಂತೋಷದ ವಿಷಯ ಅಂದ್ರೆ ಇವರು 1900ರಲ್ಲಿ ಹುಟ್ಟಿದವರು. ನೆನಪಿಟ್ಕೊಳ್ಳೋದಕ್ಕೆ ಬಹಳ ಸುಲಭ. ನಮ್ಮಲ್ಲಿ ಈ ಕವಿಗಳ ಹುಟ್ಟಿದ್ದು ಸತ್ತಿದ್ದು ದಿನಾಂಕಗಳು ಗೊತ್ತಿಲ್ಲದೆ ನಮ್ಮ ಸಂಶೋಧಕರು ಅದಕ್ಕೆ ಸಾಯ್ತಾರೆ. ಇವ್ರದ್ದು ನೋಡಿ ನೆನಪಿಟ್ಕೊಳ್ಳೋದು ಸುಲಭ. ಆದ್ರಿಂದ ನಮ್ಮ ನೆನಪಿಟ್ಕೊಳ್ಳೋಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ ತಾವು 2000ನೇ ಇಸ್ವಿಗೆ ಮನಸ್ಸು ಮಾಡಬೇಕು. ತಕ್ಷಣ ಮೂರ್ತಿರಾಯರು ಎದ್ದು, ನಿಮ್ಮ ಸಂಶೋಧಕರ ಸಾಯ್ಲಿ, ನಾನು ಬದುಕ್ತೀನಿ. ಎಚ್ ನರಸಿಂಹಯ್ಯನವರು ನನಗೆ ಬಹಳ ಪರಿಚಯ ಇದ್ರು, ತುಂಬಾ ಆತ್ಮೀಯರು ನನಗೆ. ಅವ್ರು ನ್ಯಾಷನಲ್ ಸ್ಕೂಲ್ನಲ್ಲಿ ಎಲ್ಲ ಕಡೆ ಒಂದು ಬೋರ್ಡ್ ಹಾಕಿದ್ರು, ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ. ಅಲ್ಲೊಂದು ಕ್ವೆಶ್ಚನ್ ಮಾರ್ಕ್. ನಾನು ಒಂದು ಸಮಾರಂಭದಲ್ಲಿ ಸುಮ್ಮನೆ ತಮಾಷೆ ಮಾಡಿದೆ. ಎಚ್ ನರಸಿಂಹಯ್ಯನವರು ಎಲ್ಲಾ ಕಡೆ ಬರೆದಿದ್ದಾರೆ, ಪ್ರಶ್ನಿಸದೆ ಏನನ್ನು ಒಪ್ಪಬೇಡಿ, ಆ ವಾಕ್ಯವನ್ನು ಕೂಡ ಅಂದೆ ನಾನು. ಹಾಗಂದ ತಕ್ಷಣ ಅವ್ರು ಅಲ್ಲೇ ನಿಂತ್ಕೊಂಡು ಇವ್ರು ಹೇಳಿದ್ದನ್ನೂ ಕೂಡ ಅಂದ್ರು. ಆಮೇಲೆ ನಿಮ್ಮೆಲ್ರಿಗೂ ಗೊತ್ತಿರಲಿ, ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾರಪ್ಪ, ಎಚ್ ನರಸಿಂಹಯ್ಯನವರು ಯಾಕೆ ಮದುವೆ ಆಗಿಲ್ಲ? ಒಂದೇ ಡೈಮೆನ್ಷನ್ ಆ ಕ್ವೆಶ್ಚನ್ ಕೇಳೋದಕ್ಕೆ. ಬೇರೆ ಕಡೆಯಿಂದನೂ ಪ್ರಶ್ನೆ ಕೇಳ್ಬೋದು. ಎಚ್ ನರಸಿಂಹಯ್ಯನವರು ಯಾಕೆ ಮದುವೆ ಆಗಿಲ್ಲ ಅನ್ನೋ ಹಾಗೇನೆ ಎಚ್ ನರಸಿಂಹಯ್ಯನವ್ರನ್ನ ಯಾರು ಯಾಕೆ ಮದುವೆ ಆಗಿಲ್ಲ ಹಂಗೂ ಕೇಳ್ಬೇಕಲ್ವಾ? ಹಂಗೂ ಕೇಳ್ಬೋದು. ಹಂಗೆ ಕೇಳಿದ್ರೆ ಉತ್ತರ ನನಗೆ ಗೊತ್ತು. ಏನು ಅಂದ್ರೆ, ಹೆಣ್ಣನ್ನು ನೋಡಿದಾಗ ಗಂಡಸರ ಮುಖದ ಮೇಲೆ ಮೂಡಬೇಕಾದದ್ದು ಆಶ್ಚರ್ಯ ಸೂಚಕ ಚಿಹ್ನೆ. ಆದ್ರೆ ಇವರೆಲ್ಲ ಕಡೆ ಕ್ವಶನ್ ಮಾರ್ಕ್ ಹಾಕೊಂಡು ಕೂತವ್ರೆ. ಅವ್ನು ಕ್ವಶನ್ ಮಾರ್ಕ್ ಹಾಕಿದ ತಕ್ಷಣ ಅವನು ಗೆಟ್ ಔಟ್ ಅಂದಿರ್ತಾಳೆ, ಅದರಿಂದ ವಾಪಸ್ ಬಂದಿದ್ದಾರೆ. ಅವರಿಗೆ ಎಂತ ಹಾಸ್ಯ ಪ್ರಜ್ಞೆ ಇತ್ತು ಅಂದ್ರೆ, ನರಸಿಂಹಯ್ಯನವರು ತೀರ್ಕೊಳ್ಳೋದು 4 ದಿವಸ ಅಂತ ಆಸ್ಪತ್ರೆಗೆ ಹೋಗಿದ್ವಿ ನಾವು ಅವ್ರನ್ನ ಭೇಟಿಯಾಗೋದಕ್ಕೆ. ಡೆತ್ ಬೆಡ್ ಅಲ್ಲಿ ಇದ್ರು ಅವರು.
ಅವ್ರೂರ್ನವ್ರೊಬ್ರು ಮಂಜುನಾಥ್ ಅಂತ ನನ್ನ ಸ್ನೇಹಿತರು, ಇಬ್ರು ಹೋದ್ವಿ ಅವರು ನೋಡೋಣ ಅಂತ. ಆವಾಗ ಅವರು, ಕೃಷ್ಣೇಗೌಡ್ರೆ ಇನ್ಮೇಲೆ ಆಯ್ತಪ್ಪ, ಆಯ್ತು ಇನ್ಮೇಲೆ ಈ ಸಲ ನಾನು ಬದುಕಲ್ಲ. ನಾನು ಸುಮ್ಮನಿರಿ ಸರ್, ಯಾಕೆ ಹಂಗೆ ಹೇಳ್ತೀರಿ, ಇರ್ತೀರಿ ಸರ್ ನೀವು, ನಿಮಗೇನು ಗೊತ್ತಪ್ಪ, ನನಗೆ ಗೊತ್ತು. ಇಲ್ಲ ಅಂದರು. ಆಮೇಲೆ ಅವರು ಮಂಜು, ಅವ್ರ ಊರಿನವರು, ಗೌರಿಬಿದನೂರು ಹೊಸೂರಿನವರು, ಮಂಜು ನಾನು ಸತ್ತು ದಿವಸ ನೀನು ಊರಲ್ಲೇ ಇರಬೇಕಪ್ಪ ಅಂತ. ಸುಮ್ಮನಿರಿ ಸರ್, ಅದೆಲ್ಲ ಯಾಕೆ ಮಾತು, ಇಲ್ಲ ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇರಬೇಕು. ಆಮೇಲೆ ಈ ಶರೀರನ ತಗೊಂಡು ಹೋಗಿ ಒಣಸೌದೆ ಹಾಕಿ ಸುಟ್ಟಾಕ್ಬಿಡಿ, ಪುರ್ರ ಅಂತ ಉರಿದು ಹೋಗ್ಬಿಡ್ಲಿ, ಏನೂ ಉಳಿಬಾರ್ದು, ಒಣಸೌದೆ ಹಾಕಿ ಸುಟ್ಟಾಕ್ಬಿಡಿ ಅಂದರು. ಇರಲಿ ಬಿಡಿ ಸರ್, ಇಲ್ಲ 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 ಚೆನ್ನಾಗಿ ಒಣಗಿರೋ ಸೌದೆ ಹಾಕಿ ಸುಡಬೇಕು, ಹಸಿ ಸೌದೆ ಹಾಕ್ಬಿಡಿ ಅಂದರು. ಅವರು, ಬಿಡಿ ಸಾರ್ ನೀವು, ನಾವೇನೋ ಹಾಕೊಂಡು ಸುಡ್ತೀವಿ, ನೀವೇನು ಅದು ಒಣಸೌದೇನೆ ಬೇಕು ಅಂತ ಏನು ಅಂತಿವ್ರಂದ್ರು. ಅದಕ್ಕೆ ಅವರು, ಇಲ್ಲ ಇಲ್ಲ ಮಂಜು, ಇಲ್ಲಪ್ಪ ಅದು ಹಸಿ ಸೌದೆ ಬೇಡ, ಹೊಗೆ ಆಡುತ್ತೆ, ನನಗೆ ಕೆಮ್ಮು ಕಣ. ಅಕಸ್ಮಾತ್ ಕೆಮ್ಬಿಟ್ರೆ ಈ ಮಗ ಸತ್ತಿಲ್ಲ ಅಂತ ಜನ ಆತಂಕ ಪಟ್ಕೊಬಿಡ್ತಾರಪ್ಪ. ಅದು ಎಚ್ ನರಸಿಂಹಯ್ಯನವರು.